ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ವ್ಲಾಗ್ಸ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ನಮ್ಮ ಮನೆಯವ್ರನ್ನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ಬಂದಮೇಲೆ ನಾನು ಗುರುವಾರ ಬೆಳಗ್ಗೆ ಉಪ್ಪಿಟ್ಟು ಮತ್ತು ಬೋಂಡ ಮಾಡೋಣ ತಿಂಡಿಗೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಗುರುವಾರ, ಶನಿವಾರ, ಭಾನುವಾರ, ಸೋಮವಾರ ವ್ಲಾಗ್ಗಳನ್ನ ನಾನು ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೂ ಹುಷಾರಿರಲಿಲ್ಲ. ನಮ್ಮ ಮನೆಯವ್ರನ್ನ ಬುಧವಾರ ಅವರು ಹುಷಾರಿಲ್ಲದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೋಗಿದ್ನಲ್ಲ, ನಾನು ಅವ್ರಿಗೂ ಹುಷಾರಿಲ್ಲದೆ ಮೇಲೆ ನನಗೂ ಒಂದು ಸ್ವಲ್ಪ ಹುಷಾರಿಲ್ದಾಗಾಯಿತು. ವೀಡಿಯೋನ ಮಾಡಿ ಇಟ್ಕೊಂಡು, ಯಾಕಂದರೆ ಮಕ್ಕಳು ರಜೆ ಆಯ್ತಲ್ಲ, ಅವರೇ ವೀಡಿಯೋನ ಮಾಡ್ತಾಯಿದ್ರು. ನಾನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಗಂಟ್ಲು ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು, ಅದರಿಂದ ವಾಯ್ಸ್ ಕೊಡೋಕ್ಕಾಗಲಿಲ್ಲ ಮತ್ತು ಎಡಿಟು ಮಾಡೋಕ್ಕಾಗಲಿಲ್ಲ. ಸರಿಯಾಗಿ ಇರಲಿಲ್ವಲ್ಲ, ಅದರಿಂದ ನಾನು ವೀಡಿಯೋನ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗದ ಕಾರಣ ನಾನು ಈ 3 ದಿನದ ವ್ಲಾಗ್ಗಳನ್ನು ಒಂದೇ ಸಲ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಮತ್ತು ನಾನು ಇವಾಗ ಹಾಕ್ತಿರೋ ವೀಡಿಯೋಗಳನ್ನ ನೋಡಿ ಅಂತಲೂ ಕೇಳ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ಗುರುವಾರ ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರು ಎದ್ದಿರಲಿಲ್ಲ, ಅವರು ಮಲಗಿದ್ರು. ನಾನು ಎದ್ದು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡೋಂಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪನೂ ಬತ್ತು. ಯಾಕಂದ್ರೆ ನಮ್ಮ ಮನೆಯವ್ರಿಗೂ ಹುಷಾರಿಲ್ವಲ್ಲ, ಯಾಕೆ ವಾಸಿ ಇವಾಗ ಹುಷಾರಾಗಿದ್ದಾರೆ ಏನು ಅಂತ ಕೇಳಾಕೊಂಡು ಅವ್ರು ನೋಡ್ಕೋಬೇಕಂಬಿಟ್ಟು ಆ ಮನೆಯಿಂದ ನಮ್ಮ ಮನೆ ಬರ್ತು. ಬಂದಾಗ ಕಾವೇರಿ ನೀರು, ನಲ್ಲಿಲಿ ನೀರು ಬರ್ತಿತ್ತಲ್ಲ, ಕಾವೇರಿ ನೀರು ಬಂದವ ಜ್ಯೋತಿ ಅಂತ ಹೇಳ್ದಕ್ಕೆ ನಾನು ಹೊರಗಡೆ ಬಂದು ಆ ನೀರನ್ನ ತೋಟಕ್ಕೆಲ್ಲ ಬಿಡೋಣ ಅಂದ್ಬಿಟ್ಟು ನೀರು ಬಿಡ್ತಾಯಿದ್ದೆ. ಅದಕ್ಕೆ ಅಷ್ಟಕ್ಕೆ ನಮ್ಮ ಅಕ್ಕಪಕ್ಕದ ಮನೆಯವರು ನನಗೇನು ಹುಷಾರಿಲ್ವಂತೆಲ್ಲ, ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಏನಾಯಿತು, ಇವಾಗ ಹೇಗಿದ್ದಾರೆ ನಿಮ್ಮ ಮನೆಯವರು ಅಂತ ಕೇಳ್ತಾಯಿದ್ರು. ಅವ್ರ ಹತ್ರನೂ ಇವಾಗ ಪರವಾಗಿಲ್ಲ, ಹುಷಾರಾಗವ್ರ, ಮಲ್ಗಾರ ಇನ್ನೂ ಎದ್ದಿಲ್ಲ ಅವರು ಅಂತ ಹೇಳಿ ಅವ್ರ ಹತ್ರನೂ ಮಾತಾಡ್ಬಿಟ್ಟು ನಾನು ಅವ್ರಿಗೂ ನಮ್ಮ ಮನೆಯವ್ರು ಆರಾಮಾಗವ್ರ ಅಂತ ಹೇಳಿ ನಮ್ಮ ಅಪ್ಪನಿಗೆ ಟೀ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರನ್ನು ಮಾತಾಡ್ಬಿಟ್ಟು ನಾನು ಒಳಗಡೆ ಹೋದೆ. ಇನ್ನು ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಡೈಲಿ ಹಾಲು ತಗೊಬರೋದು ಅವ್ರಿಗೆ. ಆದರೆ ಇವತ್ತು ಅವ್ರಿಗೆ ಹುಷಾರಿರಲಿಲ್ವಲ್ಲ, ಅವರು ಎದ್ದಿರಲಿಲ್ಲ, ಅವರು ಮಲಗಿಬಿಟ್ಟಿದ್ರು. ಹಾಲು ತರೋಕೆ ಇನ್ನು ನನ್ನ ಚಿಕ್ಕ ಮಗಳು ಹೋಗೋಳ, ಅಂದ್ರೆ ನನ್ನ ತಂಗಿ ಮಗಳು, ಅವಳೇ ಚೂಟಿಯಾಗಿರೋ ಅವಳೇ ಅಲ್ವಾ, ಅವಳೇ ಹೋಗೋಳ. ಇನ್ನು ಅವ್ರು ಮುರ್ಸಿಟ್ಟು ಇನ್ನೂ ಎದ್ದಿಲ್ಲ, ಅವರು ಮಲಗಾರ. ಅವಳು ಹಾಲು ತರೋಕೆ ಹೋಗಿದ್ದ. ನಾನು ರಾತ್ರಿದೇ ಒಂದು ಸ್ವಲ್ಪ ಹಾಲಿತ್ತು, ಅದರಲ್ಲಿ ಟೀ ಮಾಡಿ ಕೊಡು ಅಂತ ಹೇಳ್ಬಿಟ್ಟು ನಾನು ಟೀ ಮಡಗ್ತೀನಿ ಇರೋಣ, ಅವರಿನ್ನೂ ಎದ್ದಿಲ್ಲ, ಮಲಗಾರ, ನನಗೆ ಟೀ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಟೀ ಮಡಗೋಕ್ಕೆ ನಾನು ಒಳಗಡೆ ಬಂದೆ. ಉಪ್ಪಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬೋಂಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಕಡಲೆ ಹಿಟ್ಟು, ಈರುಳ್ಳಿ ಕಟ್ ಮಾಡ್ಕೊಂಡು ಕಡಲೆ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ನಿಮ್ಗೆ ಹೇಳ್ದಾಗ ನೋಡಿ ಇಲ್ಲಿ ಅವರಿನ್ನೂ ಎದ್ದೇ ಇಲ್ಲ, ಮಲಗಾರ, ಅವರು ಮುರ್ಸಿಟ್ವಿ. ನಾನು ನಮ್ಮ ಅಪ್ಪಂಗೆ ಟೀ ಮಾಡಿ ಇಟ್ಬಿಟ್ಟು ಬಂದು ಹೊರ್ಗಡೆಗೆ. ಆಗ ನನ್ನ ಮಗಳು ಹಾಲು ತಗೊಬರ್ತಾಯಿದ್ಲು. ಅವಳು ಪರವಾಗಿಲ್ಲ, ಅಷ್ಟೊತ್ತಿಗೆ ಹೇಳ್ತದೆ, ಅದು ಆಟಗಳೆಲ್ಲ ಒಳಗೆ ಮೊದಲೇ ಚಿಕ್ಕವಳಲ್ಲ, ಚುರುಕಾಗವಳ. ಎದ್ದು ಹಾಲು ತಂದ್ಕೊಟ್ಬಿಟ್ಟು ನಾನು ನೀರು ಹಿಡಿತೀನಿ ಅಂತ ಹೇಳ್ಬಿಟ್ಟು ಅವಳು ನೀರು ಹಿಡಿತಾಯಿದ್ದೆ. ಇನ್ನು ನಾನು ಬಂದು ನಮ್ಮ ಅಪ್ಪನಿಗೆ ಒಂದು ಸ್ವಲ್ಪ ಟೀ ಮಾಡಿ ಕೊಟ್ಟು ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಎದ್ದು ಅವರು ನನಗೂ ಟೀ ಕೊಡು ಅಂತ ಕೇಳಿದ್ರು. ಅದಕ್ಕೆ ಅವರು, ನೀವು ಟೀ ಕುಡಿಯೋಕೆ ಮುಂಚೆ ನಿಮ್ಗೆ ಕಾಲಿಗೆ ಬರೆ ಹಾಕಬೇಕು, ಅಕ್ಕ ಫೋನ್ ಮಾಡಿ ಹೇಳ್ದೆ, ಹುಷಾರಿಲ್ವಲ್ಲ, ಅದರಿಂದ ಒಂದು ಸ್ವಲ್ಪ ಕಣ್ಣು ತಾಗಿರ್ಬೋದೇನೋ, ಸ್ವಲ್ಪ ಕುಡುಗ್ಲು ಹಾಕ್ಬಿಟ್ಟು ಕುಡುಗ್ಲು ಬಿಸಿ ಆದಮೇಲೆ ಕಾಲಿಗೆ ಬರೆ ಹಾಕು ಅಂತ ಹೇಳೋಣ, ಇರಿ ಟೀ ಆಮೇಲೆ ಕುಡಿಯೋರಂತೆ, ಮೊದಲು ಕಾಲಿಗೆ ಬರೆ ಹಾಕೋಣ ಅಂತ ಅಂದ್ಬಿಟ್ಟು ಕುಡುಗ್ಲು ಹಾಕ್ತಾಯಿದ್ದೀನಿ ಗ್ಯಾಸಲ್ಲಿ. ಮತ್ತು ಅದ್ರ ಜೊತೆಗೆ ಟೀನೂ ಮಡಗ್ತಾಯಿದ್ದೀನಿ ನಾನು. ಅವ್ರಿಗೂ ಹುಷಾರಿಲ್ವಲ್ಲ, ಅದರಿಂದ ಆ ರೀತಿ ಕಾಲು ಬರೆ ಹಾಕೋದು. ಕೆಲವು ಜನಕ್ಕೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ, ಹಳ್ಳಿ ಜನಗಳಿಗೆಲ್ಲ ಗೊತ್ತಿರ್ತದೆ. ಹಳ್ಳಿ ಕಡೆ ಹಂಗೇ, ಹುಷಾರಿಲ್ಲ ಅಂದರೆ ಯಾರಿಗಾದ್ರೂ ಈ ರೀತಿ ಕಾಲು ಬರೆ ಹಾಕೋದು, ರಂಜು ಮಾಡೋದು, ಅಂತರ ಹಾಕೋದು ಅವೆಲ್ಲ ಇದ್ದಿದೆಯೇ ನಮ್ಮ ಹಳ್ಳಿ ಕಡೆ ಎಲ್ಲ, ಇದು ಮಾಮೂಲಿ. ಅದರಿಂದ ನಮ್ಮಲ್ಲೂ ನಾನು ಅದನ್ನ ನಮ್ಮ ಅಕ್ಕ ಹೇಳ್ದೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಅಂದರೆ ನಮ್ಮ ತಾಯಿ, ಅವಳು ಫೋನ್ ಮಾಡಿಬಿಟ್ಟು ಬೆಳಗ್ಗೆನೇ ಹೇಳಿದ್ಳು. ಅವಳು ಹಿಂಗೆ ಜ್ಯೋತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಲ್ಲ, ಇವಾಗ ಒಂಚೂರು ಕಾಲು ಬರೆ ಹಾಕು, ಹುಷಾರಾಯ್ತಾರೆ, ಏನಿಲ್ಲ ಆ ಕಡೆ ಅಂದು. ಅದಕ್ಕೆ ಕುಡುಗ್ಲು ಹಾಕಿದ್ದೀನಿ ನಾನು ಅವ್ರಿಗೆ ಕಾಲಿಗೆ ಬರೆ ಹಾಕೊಂಬಿಟ್ಟು. ಅವರು ಇದು ಹಾಳೊಟ್ಟಿಗೆ ಬರೆಯಬೇಕು ಅಂದರೆ ತಿಂಡಿ ಕಾಫಿ ಟೀ ಏನೂ ಕುಡ್ದಿರಬಾರ್ದು, ಬೆಳಗ್ಗೆ ಎದ್ದ ತಕ್ಷಣ ಕಾಲಿಗೆ ಬರೆ ಹಾಕ್ಬೇಕು. ಅದನ್ನು ಅದೇ ರೀತಿ ಸಂಪ್ರದಾಯ ಹಳ್ಳಿ ಕಡೆ ಎಲ್ಲ.
ನಾನು ಅವ್ರಿಗೆ ಹಂಗೆ ಮಾಡಿದೆ. ಇನ್ನು ನಮ್ಮ ಮನೆಯವ್ರು ನಮ್ಮ ಅಪ್ಪನೂ ಅದೇನೋ ಕೆಲಸದ ಬಗ್ಗೆ ಕೆಲಸ ವಿಚಾರವಾಗಿ ಮಾತಾಡ್ತಾಯಿದ್ರು. ಅವರು ಮಾತಾಡ್ಬಿಟ್ಟು ಆದಮೇಲೆ ಅವರ ಕಾಲ ಬರೆ ಹಾಕಿ ಅವ್ರು ಟೀ ಕೊಟ್ಟು ಅವರು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ತಿರ್ಗಾಡ್ಕೊ ಬರ್ತೀನಿ ಅಂದ್ಬಿಟ್ಟು ಊರೊಳಗೆ ಹೋದರು. ಇನ್ನು ನಾನು ತಿಂಡಿಗೆ ಉಪ್ಪಿಟ್ಟು ಮಾಡಿ ಮಡಗ್ಬಿಟ್ಟು ಇನ್ನೂ ಬೋಂಡ ಹಾಕಿರಲಿಲ್ಲ. ಇನ್ನು ಈಗ ಬಟ್ಟೆ ಎಲ್ಲ ಒಗೆವಿದ್ದು ಬಟ್ಟೆ ಒಗೆದಿರಲಿಲ್ಲ. ಬಟ್ಟೆನೆಲ್ಲ ಒಗೆಯಬೇಕಲ್ಲ, ಅದರಿಂದ ಸಾಂಬಾರು ಮಾಡಿಟ್ಬಿಟ್ರೆ ನನ್ನ ಮಗಳು ಅನ್ನ ಮಾಡ್ತಾಳೆ, ಇಲ್ಲಾಂದ್ರೆ ನಾನೇ ಆಮೇಲೆ ಏನಾರು ಮಾಡ್ಕೊಬೋದು ಅಂಥೇಳಿ ಅವರ ಸಾರು ಮಾಡೋ ಅಂತ ಹೇಳ್ಬಿಟ್ಟು ಅವರೆಕಾಳು ತಗೊಂಡು ಅಷ್ಟಕ್ಕೆ ನಮ್ಮ ಮಾವನೂ ಬಂದರು. ನಮ್ಮ ಮಾವ ಅಂದ್ರೆ ನಮ್ಮ ಮನೆಯವರು ಚಿಕ್ಕಪ್ಪ. ಅವರು ಭಾನುವಾರನೇ ಅಂದರೆ ಹಬ್ಬ ಆದ್ದು ಶನಿವಾರನೇ ಕೊಟ್ಟಿದ್ದರು. ಅವರು ಒಂದು ನೇಗಿಲು ರೆಡಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಇವರು ಹಬ್ಬ ಅದಲ್ಲ, ಹಬ್ಬ ಎಲ್ಲ ಮುಗಿಸ್ಕೊಂಡು ಮಾಡಿಕೊಡ್ತೀನಿ ಅಂತೇಳಿ ಇಟ್ಕೊಂಡಿದ್ರು. ಅದರಿಂದ ಅದು ಏನು ಅಂತ ವಿಚಾರ್ಸೋಕೆ ಬಂದಿರು. ಅವ್ರ ಹತ್ರನೂ ಹೇಳ್ದು ಹುಷಾರಿಲ್ಲಮ್ಮ ಅವ್ರಿಗೆ ಮಲಗಿದ್ರು, ಇವಾಗ ತಾನೇ ಹೊರಗಡೆ ಹೋಗಾರೆ, ಹೇಳ್ತೀನಿ ತಗೊಳ್ಳಿ ಬಂದಾಗ ಅಂದು. ಇನ್ನು ಅವರು ಸರಿ ಆಯಿತು ಏನೋ ನೋಡ್ಬಿಟ್ಟು ರೆಡಿ ಮಾಡೋಕ್ಕೆ ಹೇಳ್ಬಿಟ್ಟು ಟೀ ಕುಡ್ಕೊಂಡು ಅವರು ಹೋದರು. ಅವರು ಹತ್ರ ಹೋಗ್ತಿದ್ರು, ನಮ್ಮ ಮನೆಯವರು ಈ ಬಂದರು. अरे कितने गड्डी में लगे भाई भाई ಬಂದು ಅವರು ನೇಗಿಲು ತಗೊಬಂದಿರು. ಅವರು ನಮ್ಮೂರವರೇ. ಹಳೆ ನೇಗಿಲಿತ್ತು, ಅದನ್ನ ರೆಡಿ ಮಾಡಿಸ್ಕೊಳ್ಕೊಂಬಿಟ್ಟು ರಿಪೇರಿ ಇದೆ ಅಂದ್ಬಿಟ್ಟು ತಗೊಬಂದಿರು. ಆ ನೇಗಿಲನ್ನ ಅವರು ರೆಡಿ ಮಾಡಿಕೊಡ್ತಾವ್ರೆ. ಇನ್ನು ಮನೆಯವರು ಮರಗೆಲಸನ ಎಲ್ಲ ರೀತಿ ಮರಗೆಲಸನೂ ಮಾಡ್ತಾರೆ ಅವರು. ಇನ್ನು ರೈತರ ಕೆಲಸನೂ ಅಂದರೆ ನೇಗಿಲು ರೆಡಿ ಮಾಡೋದು, ಕುಂಟ ಅವನ್ನೆಲ್ಲ ಎಲ್ಲನೂ ಮಾಡ್ತಾರೆ ಅವರು. ನೇಗಿಲು ಸ್ವಲ್ಪ ರಿಪೇರಿ ಆದ ಗಂಟ ಹೊರಗಡೆ ಹೋಗಿದ್ರು ಅಂದಲ್ಲ, ಅಲ್ಲೇ ಸ್ವಲ್ಪ ರಿಪೇರಿ ಆದ ಸ್ವಲ್ಪ ರೆಡಿ ಮಾಡ್ಕೊಡು ಅಂತ ಅಲ್ಲೇ ಕೇಳೋದಕ್ಕೆ ಸರಿ ಬನ್ನಿ ಇವಾಗಲೇ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿರು. ಅವ್ರನ್ನ ಜೊತೆಲಿ ಕರ್ಕೊಂಬಂದವ್ರಿಗೆ ರೆಡಿ ಮಾಡಿಕೊಡ್ತಾಯಿದ್ರು. ಮಾಡ್ಕೊಬಿಟ್ಟು ಚಿಕ್ಕಪ್ಪ ಬಂದಿದ್ದನ್ನ ಏನನ್ನ ಇದನ್ನ ಚಿಕ್ಕಪ್ಪ ಅಂತ ಕೇಳಿದ್ರು. ಹೌದು, ನೀವು ಎಲ್ಲಿ ಕಂಡ್ರಿ ಅಂದಾಗಂಟ ನಾನು ಅಲ್ಲಿ ಕಂಡು ನೇಗಿಲು ಏನು ರೆಡಿ ಮಾಡಿದ್ದೆ ಅಂತ ಕೇಳಿದ್ನ, ಮಾಡಿಕೊಡ್ತೀನಿ ಕಡೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂದರು. ಸರಿ ಮಾಡ್ಕೊಬಿಡಿ ಅವ್ರಿಗೆ, ಅವರು ಭಾನುವಾರನೇ ತಂದು ಇಟ್ಟಿದ್ದಲ್ವ, ಮಾಡ್ಕೊಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರು ಒಂದು ನೇಗಿಲು ರೆಡಿ ಮಾಡ್ತಾ ಇರಲಿ ಅಂದ್ಬಿಟ್ಟು ನಾನು ಈ ಕಡೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದು ಅವರೇ ಹಾಕಿದ್ನಲ್ಲ, ಅವರೇ ಬೆಂದಿತ್ತು, ಅದಕ್ಕೆ ಖಾರ ಆಡಿಸ್ಕೊಂಡು ಸಾಂಬಾರು ರೆಡಿ ಮಾಡ್ಬಿಡೋಂಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ತರಕಾರಿ ಏನೂ ಹಾಕಿರಲಿಲ್ಲ, ಯಾಕಂದರೆ ತರಕಾರಿ ಮನೇಲಿ ಆಲೂಗಡ್ಡೆ ಬದನೇಕಾಯಿ ಬಿಟ್ರೆ ಇರಲಿಲ್ಲ. ಆಲೂಗಡ್ಡೆ ಬದನೇಕಾಯಿ ಇರೋದ್ರಿಂದ ಅದು ಹಾಕೋದು ಬೇಡ, ಇವಾಗಲೂ ಹುಷಾರಿಲ್ಲ, ಕೆಮ್ತಾಯಿದ್ರು, ಹುಷಾರಿಲ್ಲ, ಅದರಿಂದ ಆಲೂಗಡ್ಡೆ ಬದನೇಕಾಯಿ ಹಾಕೋದು ಬೇಡ ಅಂದ್ಬಿಟ್ಟು ಬರೀ ಅವರೆಕಾಳು ಹಾಕ್ಬಿಟ್ಟು ಸಾಂಬಾರು ಮಡಗ್ತಾಯಿದ್ದೀನಿ. ತಿಂಡಿಗೆ ಉಪ್ಪಿಟ್ಟು ಮಾಡಿ ಮಡಗಿದ್ದೀನಿ. ಸಾಂಬಾರು ಮಡಿಕೊಬಿಟ್ರೆ ಅನ್ನ ಮಾಡ್ಕೊಬೋದು, ಯಾಕಂದ್ರೆ ಎಷ್ಟೊತ್ತಿಗಾರು ಮಾಡ್ಬೋದಲ್ವ ಅದರಿಂದ.
ನಾನು ಅವ್ರು ತಿಂಡಿ ಮಾಡ್ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕಂತ ರೆಡಿ ಆದರು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮನ ಮಗ ಹೊಸ್ಮನೆ ಪ್ರಿಂಟ್ ಕೊಡೋಕ್ಕೆ ಬಂದ. ಅವನು ಮತ್ತು ಅವನ ಹೆಂಡ್ತಿ ಇಬ್ಬರು ಬಂದಿದ್ರು, ಗಂಡ ಹೆಂಡ್ತಿ ಇಬ್ಬರು. ಅವ್ರಿಗೆ ತಿಂಡಿ ಮಾಡಿ ಅಂತ ಹೇಳಿದೆ. ತಿಂಡಿ ಬೇಡ, ಟೀ ಕೊಡು ಸಾಕು ಅಂದರು. ಟೀ ಕೊಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ನು. ನಮ್ಮ ಮನೆಯವರು ಅದೇನೋ ಮಾತಾಡ್ಬಿಟ್ಟು ಕಳಿಸು, ನೀನು ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಅವರು ಕೆಲಸಕ್ಕೆ ಹೊರಟ್ರು. ನಾನು ಅವರನ್ನು ಮಾತಾಡ್ತಿರ್ಬೇಕಾ, ಏನವ ಜೊತೆ ಎಲ್ಲ ಕೇರಳ ಸಿಸ್ಟಮೇ ಮಾಡಿಸ್ಕೊಬಿಟ್ಟಿದ್ದೀಯಾ ಆ ಕಡೆ ಅಂತ ಇದ್ನ ಅವನು. ನಾವು ಕೇರಳದಲ್ಲಿ ಇದು ಬಂದಿದ್ದರಿಂದ ಅವನು ಆ ಮಾತಂದ. ಇಲ್ಲ ಏನಿಲ್ಲ ತಕ, ಮಾಮೂಲಿ ಸ್ವಲ್ಪ ಸಿಂಪಲಾಗಿ ಮಾಡಿಸ್ಕೊಂಡಿವಿ ಅಷ್ಟೇ, ಇನ್ನೂ ಮನೆ ಕೆಲಸ ಬಾಕಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವನ ಹತ್ರ ಸುಮಾರು ಹೊತ್ಕೊಂಡು ಕೂತ್ಕೊಂಡು ಮಾತಾಡಿದ್ನು. ನಾನು ಹೊಸ್ಮನೆಗೆ 3 ದಿನ ಮುಂಚಿತವಾಗಿ ಬಾ, ಫ್ಯಾಮಿಲಿ ಎಲ್ಲ ಬನ್ನಿ, ಮಕ್ಕಳಿಗೆಲ್ಲ ರಜೆ ಇದೆ ಇಲ್ಲ ಅಂತ ಹೇಳಿದ್ನ. ಸರಿ ತಕ ಆಯಿತು ತಕ್ಕ ಬರ್ತೀನಿ ಅಂದ್ಕೊಂಡು ಹೇಳಿದ್ವಿ. ನನ್ನ ಮಗನು ಇವತ್ತು ತಿಂಡಿ ತಿಂದ್ಕೊಂಡು ಅವನು ಸ್ಕೂಲಲ್ಲಿ ಸ್ವಲ್ಪ ಪಾಠ ಮಾಡ್ತಾರೆ ಮಮ್ಮಿ, ನಾಳೆ ಎಕ್ಸಾಮ್ ಇದೆಯಲ್ಲ ಅದರಿಂದ ಪಾಠ ಅದ ಅಂದ್ಬಿಟ್ಟು ಅವನು ಸ್ಕೂಲ್ಗೆ ಹೋಗಿದ್ನ. ಅವರು ಸರಿ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಕೊಟ್ಟರು. ಇನ್ನು ನಾನು ಪ್ರಿಂಟ್ನ ಈಸ್ಕೊಂಡು ಸರಿ ಬನ್ನಿ ನೀವು ಆಗಾಗ ಬರ್ತೀರಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಮಾತಾಡಿಸ್ಬಿಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು. ಮಳೆ ಬರೋಂಗೆ ಬೇರೆ ಇತ್ತು. ಇರಿ ಮಳೆ ಬರೋಂಗದಲ್ಲ ಹೋಗೋರಿ ಅಂದಂಗಟ, ಇಲ್ಲ ಬೇರೆ ಎಲ್ಲ ಕಡೆಗೂ ಕೊಡಬೇಕಲ್ಲ, ಬರ್ತೀವಿ ಹಂಗೇನಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟರು ಅವರು. ನಾನು ತಿಂಡಿ ತಿಂದ್ಕೊಂಡು ಪಾತ್ರೆನೆಲ್ಲ ಬೆಳಗ್ಗೆಲ್ಲ ಇಟ್ಟಿದ್ದೆ, ಏನು ಕಸ ಗುಡಿಸಿರ್ಲಿಲ್ಲ. ಬಟ್ಟೆ ಒಗಿಬೇಕಾಗಿತ್ತು. ಬಟ್ಟೆ ಒಗ್ದಾಕ್ಬಿಡು ಮಳೆ ಬರೋಕ್ಕೆ ಮುಂಚೆನೇ ಅಂತ ಹೇಳ್ಬಿಟ್ಟು ಬಟ್ಟೆ ಒಗ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು. ಇನ್ನು ನನ್ನ ಮಗಳು ಇನ್ನೊಬ್ಬ ನನ್ನ ತಂಗಿ ಮಗಳು ದೊಡ್ಡವಳು, ಅವರಿಬ್ಬರು ಮನೆ ಕಸ ಗುಡ್ಸಾಕ್ಬಿಡ್ತೀವಿ ನಾವು, ನೀವು ಬಟ್ಟೆ ಒಗ್ದಾಕ್ಬಿಡು ಹೋಗು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು. ನಾನು ಬಟ್ಟೆ ಒಗ್ಯಕ್ಕೆ ಹೋದೆ. ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರಲ್ಲ ಅವರು ನಾನು ಬರ್ತೀನಿ, ನಾವು ಸ್ವಲ್ಪ ಲೇಟ್ ಆಯ್ತು ಬರೋದು, ನೀವು ಅದೇನೋ ಊಟ ಮಾಡ್ಕೊಳ್ಳಿ, ಅದೇನೋ ಕೆಲಸ ಮಾಡಿ ನೋಡ್ತೀರಿ, ನಾನು ಬರ್ತೀನಿ, ನಾನು ಗುಂಡ್ಲುಪೇಟೆ ಬಂದಾಗ ಫೋನ್ ಮಾಡ್ತೀನಿ, ಮಕ್ಳಿಗೇನು ತಿಂಡಿ ಬೇಕು ಹೇಳು ಅಂಕ ಅವರು ಫೋನ್ ಮಾಡಿದ್ರು. ನನ್ನ ಮಗನೂ ಮಧ್ಯಾಹ್ನಕ್ಕೆ ಬರ್ತೀನಿ ಮಮ್ಮಿ ಅಂತ ಅವನು ಹೋಗಿದ್ನ. ಸರಿ ಅಂದ್ಬಿಟ್ಟು ನಾನು ಅವರಿಬ್ಬರನ್ನ ಮನೆಯೆಲ್ಲ ಕಸ ಗುಡಿಸಾಕ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಒಗ್ಯಕ್ಕೆ ಬಂದೆ. ನಾನು ಬಟ್ಟೆ ಒಗಿತಿದ್ರೆ ನನ್ನ ಚಿಕ್ಕ ಮಗಳು ಅವಳು ನಾನು ಒಣ ಹಾಕ್ತೀನಿ ಬಟ್ಟೆವನ್ನೆಲ್ಲ ಒಣ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆವನ್ನೆಲ್ಲ ತಗೋಗಿ ಒಣ ಹಾಕ್ತಾಯಿದ್ಲು. ನಾವು ಒಗ್ದು ಕೊಟ್ಟು ಹಿಂಡಿ ಕೊಟ್ಟು ಬಟ್ಟೆನೆಲ್ಲ ತಗೋ ಒಣ ಹಾಕ್ತಾಯಿತ್ತು ಅದು. ನಾನು ಬೇಡ ಹುಡ್ಕಂದ ಮಳೆ ಬರೋಂಗದ ನಾಳೆ ಒಣ ಹಾಕ್ಕೊಂಡ್ರು ಕೇಳಲಿಲ್ಲ. ಇಲ್ಲ ಸುಮ್ಗಿರವ, ಮಳೆ ಏನು ಬರಲ್ಲ ಕಣ ಅಂತ ಹೇಳ್ಬಿಟ್ಟು ತಾನೇ ಒಣ ಹಾಕ್ತದ ನೋಡಿ. ಅಲ್ಲಿ ಕೆಲಸ ಏನು ಚೆನ್ನಾಗಿ ಮಾಡ್ತಾಳೆ, ಓದೋದು ಹಂಗೆ ಚೆನ್ನಾಗಿ ಓದ್ತಾಳೆ. ಆಮೇಲೆ ಅವರಿಬ್ಬರು ಎಲ್ಲರಿಗಿಂತ ನಮ್ಮಲ್ಲಿ ಅವಳು ಚುರುಕಾಗವಳ. ಎಲ್ಲ ರೀತಿಲೂ ಅಷ್ಟೇ, ಮಾತಾಡ್ಬೇಕಾದ್ರು ಎಲ್ಲ ರೀತಿಲೂ ಅಷ್ಟೇ ಚೆನ್ನಾಗಿ ಚುರುಕಾಗಿ ಎಲ್ಲ ರೀತಿಲೂ ಇದು ಮಾಡ್ಕೊಂಡು ಹೋಯ್ತದೆ ಅದು. ನಮ್ಮಲ್ಲಿ ಅವಳು ಕಂಡ್ರೇ ಇಷ್ಟ ಎಲ್ಲರಿಗೂ, ಚಿಕ್ಕವಳಲ್ವ ಅದರಿಂದ. ನಾನು ಬಟ್ಟೆನೆಲ್ಲ ಒಗ್ದಾಕ್ಬಿಟ್ಟು ನಮ್ಮನೆಯವರು ಅಷ್ಟಕ್ಕೆ ನಮ್ಮನೆಯವರು ಬಂದರು. ಫೋನ್ ಮಾಡಿ ಕೇಳಿದ್ರು ತಿಂಡಿ ಏನು ಬೇಕು ಅಂತ. ನೋಡಿ ಅಲ್ಲಿ ಮಕ್ಳಿಗೆ ತಿಂಡಿ ತಗೊಂಬಂದಾರ ಮಕ್ಳಿಗೆ. ಏನಕ್ಕಂದ ಅದು ಏನೋ ಅವರು ಕೆಲ್ಸಕ್ಕೆ ಹೋಗಿ ಬಂದ್ರಲ್ಲ, ಸರಿ ಅಂದ್ಬಿಟ್ಟು ಅಷ್ಟರಲ್ಲಿಗೆ ಸಾಯಂಕಾಲ ಆಗಿತ್ತು. ನಾವು ಊಟ ಮಾಡ್ಕೊಂಡು ಕೂತಿದ್ದ, ನಾವು ಬಟ್ಟೆ ಒಗ್ದಾಕ್ಬಿಟ್ಟು ಅವ್ರು ಬಂದಾಗ ಅವ್ರಿಗೂ ನಾನು ಮನೇಲಿ ಎಗ್ ಪಪ್ಸಿತ್ತು ಅಂದರೆ ಮೊಟ್ಟೆ ಪಪ್ಸಿತ್ತು. ಸರಿ ಅಂದ್ಬಿಟ್ಟು ಅವ್ರಿಗೆ ಬಿಸಿ ಮಾಡಿಕೊಟ್ಟು ತಿನ್ನಿ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಹುಷಾರಿಲ್ವಲ್ಲ, ಅದರಿಂದ ಇವಾಗ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅವ್ರನ್ನ ವಿಚಾರಿಸ್ತಾ ಇದ್ದೆ. ಅವರು ಇನ್ನೇನು ಮಾಮೂಲಿ ಅಲ್ವ, ಮನಸ್ಸು ಅಂದಮೇಲೆ ಇದ್ದೇ ಇರ್ತಾವಲ್ವ, ಮೂಗಿರೋ ಗಂಟ ನಗಡಿ ತಪ್ಪಲ್ಲ ನಂಗೆ, ಹೋಯ್ತಿರ್ತಾವೆ ಬತ್ತಿರ್ತಾವನ್ನೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಮತ್ತು ಕೆಲಸ ವಿಚಾರನೂ ಕೇಳ್ತಾಯಿದ್ದೆ, ಏನಾಯಿತು ಕೆಲಸದ ಬಗ್ಗೆ ಹೆಂಗಾಯಿತು ಏನು ಅಂತ. ಕೆಲಸ ವಿಚಾರನೂ ಹೋಗಿದ್ದ ಕೆಲಸ ಏನು ಆಯಿತು, ತೊಂದರೆ ಇಲ್ಲ, ಹೋಗಿದ್ವಿ ಮತ್ತು ಅವನ್ನೆಲ್ಲ ತೆಗೆದ್ಬಿಟ್ಟು ಬಂದಿದ್ವಿ, ಏನಂದರೆ ಕೆಲಸ ಮಾಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಕೆಲಸ ವಿಚಾರನೂ ಮಾತಾಡಿದ್ರು.
ಇನ್ನು ನೋಡಿ ಇನ್ನು ನನ್ನ ಚಿಕ್ಕ ಮಗಳ ಮಾವಿನಕಾಯಿ ತಿಂತು ಕೂತಾಳೆ. ಮಾವಿನಕಾಯಿಗೆ ಉಪ್ಪು ಖಾರ ಮತ್ತು ಸಕ್ಕರೆ 3 ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿಂತು ಕೂತದೆ. ಚೆನ್ನಾಗಿದ್ದಕ್ಕಂದ್ರೆ ಚೆನ್ನಾಗದಕ್ಕವ ನೀನು ತಿನ್ನವ ಅಂತಿದ್ಲು. ನನಗೊಂದು ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಅದರಿಂದ ನಾನು ತಿನ್ನಲಿಲ್ಲ. ನಾನು ನಮ್ಮ ಮನೆಯವ್ರಿಗೂ ಹುಷಾರಿಲ್ಲದ್ರಿಂದ ನನಗೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಆಮೇಲೆ ನನಗೆ ಗಂಟ್ಲು ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಅದರಿಂದ ನಾನು ಈ ವಿಡಿಯೋನ ನಾನು ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ವಿಡಿಯೋ ಮೊದಲೇ ಹೇಳಿದ್ದೀನಿ, ಗುರುವಾರ ಮತ್ತು ಶನಿವಾರ, ಭಾನುವಾರ, ಸೋಮವಾರದ ಇಷ್ಟು ವೀಡಿಯೋನ ನಾನು ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಹಾಕಿರೋ ವೀಡಿಯೋಗಳನ್ನೆಲ್ಲ ನೋಡಿ ಅಂತ ಕೇಳ್ತಾಯಿದ್ದೀನಿ. ಯಾಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಹುಷಾರಿರ್ಲಿಲ್ವಲ್ಲ ಅದರಿಂದ. ಈ ವಿಡಿಯೋಗಳನ್ನೆಲ್ಲ ನನ್ನ ಮಕ್ಕಳು ರಜೆ ಇರೋದ್ರಿಂದ ಅವರೇ ಒಂದು ಸ್ವಲ್ಪ ವೀಡಿಯೋಗಳೆಲ್ಲ ಮಾಡಿದರು. ಇನ್ನು ನಾನು ಒಂದು ಸ್ವಲ್ಪ ವೀಡಿಯೋಗಳು ಮಾಡಿ ಇಟ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಕೊಡೋಕ್ಕಾಗಲಿಲ್ಲ, ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಗಂಟ್ಲು ಇನ್ಫೆಕ್ಷನ್ ಆಗಿತ್ತು ಅಂದ್ರಲ್ಲ, ಅದರಿಂದ ಮಾಡೋಕ್ಕಾಗಲಿಲ್ಲ. ಅದರಿಂದ ಮಂಗಳವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಅವರು ಅದೇ ಟೀ ಕುಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಸಾಯಂಕಾಲ ನೈಟ್ ಆಗೇ ಹೋಯಿತು. ಅಂದರೆ 5:30 6 ಗಂಟೆ ಆಯಿತು. ಮಳೆ ಬರೋಂಗೆ ಬೇರೆ ಇತ್ತು. ಮಳೆ ಬಂದ್ಬಿಟ್ಟೋದು ಅಂತಂದ್ಬಿಟ್ಟು ಬಟ್ಟೆನೆಲ್ಲ ಎತ್ಕೊಬಿಡೋ ಬನ್ನಿ ಅಂತಂದ್ಬಿಟ್ಟು ಮಕ್ಕಳನ್ನ ಕರೆದು ಅವರು ಆಟ ಆಡ್ತಾಯಿದ್ರು. ಟೀ ಕುಡ್ಕೊಬಿಡ್ತೀವಿ ದೊಡ್ಡಮ್ಮ, ಟೀ ಕುಡ್ಕೊಂಡು ಎತ್ಕೊತೀವಿ ಅಂದ್ಬಿಟ್ಟು ಹೇಳಿ ಅವರು ಟೀ ಕುಡಿತಾಯಿದ್ರು. ನಾನು ಹುಷಾರಿಲ್ದಾಗ ನಾನು ಟೀನೂ ಕುಡಿಲಿಲ್ಲ, ಬೇಡ ನನಗೆ ಟೀ ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಕ್ಕಳೊಂದಿಗೆ ಆಟ ಆಡ್ಕೊತಿದ್ದೆ ನಾನು. ಸಾಯಂಕಾಲ ಟೈಮು ಮಳೆ ಏನು ಜೋರು ಬಂದ್ಬಿಡ್ತದೆ. ಮಳೆ ಬರೋಕ್ಕೆ ಮುಂಚೆನೇ ಬಟ್ಟೆ ಎತ್ಕೊಬಿಟ್ರು, ಎತ್ಕೊಂಬಿಟ್ಟು ಬಟ್ಟೆ ಎತ್ಕೊಳಕ್ಕೆ ರೆಡಿ ಮಾಡ್ಕೊಂಡು ನೈಟು ಸಾಂಬಾರು ಮಾಡಿಟ್ಟಿದ್ನಲ್ಲ, ಮಧ್ಯಾಹ್ನದಲ್ಲಿ ಅನ್ನ ಮಾಡಿದ್ವಿ. ಸ್ವಲ್ಪ ಅನ್ನ ಸಾಂಬಾರು 2 ಅದ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಅದೇ ಅನ್ನ ಸಾಂಬಾರು ಸಾಕಾಯ್ತಿತ್ತು. ನನ್ನ ಮಗನೂ ಸ್ಕೂಲ್ಗೆ ಹೋಗಿ ಅವನು ಏನೋ ಓದ್ಕೊತಾ ಇದ್ನು. ನಾಳೆ ಎಕ್ಸಾಮ್ ಅದ ಅಂತಂದ್ಬಿಟ್ಟು, ನಾಳೆ ಶುಕ್ರವಾರ ಹಿಂದಿ ಎಕ್ಸಾಮು, SLC ಮಕ್ಳಿಗೆ ನಾಳೆ ಲಾಸ್ಟು ಎಕ್ಸಾಮು. चपलेट मापर्यंत पटेल पट्टना ಊಟ ಮಾಡ್ಕೊಂಡ್ರಲ್ಲ ಊಟನೇ ಮಾಡಿಲ್ಲ ಒಂದಾರು ಯಾವಡವ ಅಮ್ಮ ಸುತ್ತೈತಲ್ಲ ಆಗ ಸಾಕು ಹೋಗ್ಬಿಡ್ತಾವ ಅದನ್ನ ಮಮ್ಮ ತಿರೋಗಿದ್ದಾಗಲೇ ತಾತ ಒಂದು ಬೇಜಾರಾಗಲೇ ಆಗ ಬೇಜಾರಾಗಿದ್ದ ಸ್ಕೂಲ್ಗೆ ಕಲಿಯೋದಿತ್ತು ಫಂಕ್ಷನು ಫಂಕ್ಷನ್ಗೆ ಹಾಕಿದ್ದೆಯಾ ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಅದು ಯಾರಾದರೂ ಕಲಿಕ ಕಲಿಕಬೇಕಾದ್ರು ಆಗ ಅವತ್ತಿಯ ನಾಗಮ್ಮ ಆಗ ನಾವು ಅಲ್ಲಿ ಆಗ ಅವತ್ತಿಯ ಕತ್ತಡವ ತಾತ ತೆಲುಗು ತಪ್ಪಿಸ್ಕೊಬಿಟ್ಟಿತ್ತು ಎಲ್ಲ ಸಾಗರ ತಪ್ಪಿಸ್ಕೊಬಿಟ್ಟಿತ್ತು ಮಗಳು ಬೇಡ ಆಗ ಹಾಡು ನೆನಪಾಗಿತ್ತು ನಿಮ್ಗೆ. ಯಾವ ಹಾಡಕ್ಕಂದ ಜೋರಿಗೆ ಕೇಳಿಸ್ದಂಗೆ ಬಟ್ಟೆ ತೆಗಿ ಬಸ್ಬಿಟ್ಟು ಬಗ್ದಿರೋದು ಜೀವ ಜೊತೆ ನೆನಪಾಗಿತ್ತು. ಕಲಿಕಬಡಿ ನಾಗಮ್ಮ ಓದಿಕಬತ್ತು ಓದಿಕ ಬಂದಾಗ
ಅದಕ್ಕೆ ಮತ್ತೆ ಯಾರಮ್ಮ ಅಂತಂದ್ರೆ ತಂದ್ಬಿಟ್ಟು ಆಮೇಲೆ ಸರ್ಗೆ ಎಚ್ ಎಫ್ ಸರ್ ಬಂದಿರು ಅವ್ರಿಗೆ ಹೇಳ್ಬಿಟ್ಟು ಅಯ್ಯೋ ಸರಿ ಆಯಿತು ಅಂತಂದ್ಬಿಟ್ಟು ಹೋಗಿ ಪಿ ಟಿ ಸರ್ ಕೇಳ್ಕೊಂಡು ಅಂತಂದ್ಬಿಟ್ಟು ಹೋದ್ಲು. ಅನ್ನ ಪಾತ್ರೆ ಅಪ್ಪತ್ತಿತ್ತೇನಾ ಹೇಳು ಮತ್ತೆ ಹೇಳು. ಹಾಂ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಟಾಟಾ ಶಿವಬಾಯ್ ಯಾರು ಬಂದಿರು ಕರ್ಕೋಕ? ನಮ್ಮ ತಾತ ಬಂದೈತೆ ಕರ್ಕೋಕ. ಈಗ ಹೋಯ್ತೀವಿ ಟಾಟಾ ಶಿವಬಾಯ್. ಹೇಳು ತಾತನ ತೋರಿಸು. ತಾತ ಯಾರು ತೋರ್ಸವ? ಅಲ್ಲಿ ನಮ್ಮ ಹೋಗೋ ದಂಡಕ ಇಲ್ಲೇ ಇರು ಇವತ್ತು ನಾಳೆ ಹೋಗ. ಇಲ್ಲ ಹೋಗಿ ಬರ್ತೀವಿ ಅಷ್ಟೇ. ಹೋಗಿಲ್ಗೆ ಬಂದಾರೆ. ನೀನು ಕಂದ ಪ್ರಿಯಾ? ಹೋಗಿರ್ತೀವಿ. ಹಾಂ ನೀನು ಹೇಳು. ಬಾಯ್ ಹೇಳು. ಬಾಯ್. ಬರ್ತೀವಿ ಸಾಯಂಕಾಲ. ಬರ್ತೀವಿ ಸಾಯಂಕಾಲ. ಗುಡ್ ನೈಟ್. ಸಾಯಂಕಾಲ ಬರ್ತೀವಿ ಆಯ್ತಾ? ನಮ್ಮಮ್ಮ ಬಂದಿತ್ತು ಹೋಯ್ತು. ಈಗ ನಮ್ಮ ತಾತ ಬಂದದ. ಈಗ ನಮ್ಮ ತಾತ ಜೊತೆಗೆ ನಾವು ನಮ್ಮ ಅಮ್ಮನ ಮನೆಗೆ ಹೋಯ್ತೀವಿ. ಆಮೇಲೆ ಪುನಃ ಬರ್ತೀವಿ. ನಮ್ಮ ಮಮ್ಮಿಯವ್ರು ಬರ್ತಾರೆ, ಅವ್ರು ಕರ್ಕೊಂಡು ಇಲ್ಲಿಗೆ ಬರ್ತೀವಿ. ಆಮೇಲೆ 10 ಗಂಟೆ ಬಾಯ್.